ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಪ್ರಥಮ BA ಪದವಿಯ ಸಮಾಜಶಾಸ್ತ್ರ ಪತ್ರಿಕೆಯ ಮೊದಲನೇ ಅಧ್ಯಾಯ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಇದರಲ್ಲಿನ 11ನೆಯ ಸೆಷನನ್ನು ಕಲಿತಾ ಇದ್ದೇವೆ. ಈ ಒಂದು ಸೆಷನ್ನಲ್ಲಿ ನಾವು ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನ ಅಂದರೆ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನದ ಪಾತ್ರದ ಬಗ್ಗೆ ಈ ಸೆಷನ್ನಲ್ಲಿ ನಾವು ಕಲಿತಾ ಹೋಗ್ತೇವೆ. ಈ ಸೆಷನ್ನ ಮುಖಾಂತರ ನಾವು ಎಂಪರಿಸಿಸ್ಟ್ ಕಮ್ ಹ್ಯುಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಆಫ್ ಸೋಷಿಯಾಲಜಿ ಇದರ ಬಗ್ಗೆ ಮಾಹಿತಿಯನ್ನು ಅವೇರ್ನೆಸ್ನ ಪಡ್ಕೊಳ್ತೀವಿ. ಹಾಗೆಯೇ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಬಳಸುವಂತಹ ವಿವಿಧ ರೀತಿಯ ದೃಷ್ಟಿಕೋನಗಳ ಬಗ್ಗೆ ಕೂಡ ನಾವಿಲ್ಲಿ ತಿಳಿದುಕೊಳ್ತಾ ಆ ದೃಷ್ಟಿಕೋನಗಳನ್ನು ಗುರುತಿಸುವಂತಹ ಒಂದು ಪರಿಣಿತಿಯನ್ನು ಪಡಿಬೋದು. ಈ ಒಂದು ಸೆಷನ್ ಮುಗಿದ ನಂತರ ತಾವೆಲ್ಲರೂ ಕೂಡ ಎಂಪರಿಸಿಸ್ಟ್ ಕಮ್ ಹ್ಯುಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಆಫ್ ಸೋಷಿಯಾಲಜಿಕಲ್ ಸ್ಟಡಿನ ನೀವು ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಪಡಿತೀರ. ಹಾಗೆಯೇ ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಹೇಗೆ ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನ ಅಂದರೆ ಎಂಪರಿಸಿಸ್ಟ್ ಕಮ್ ಹ್ಯುಮನಿಸ್ಟಿಕ್ ಪರ್ಸ್ಪೆಕ್ಟಿವನ್ನು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಹೇಗೆ ಅಪ್ಲೈ ಮಾಡಿಕೊಳ್ಳಲಾಗಿದೆ, ಹೇಗೆ ಅದನ್ನು ಉಪಯೋಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಹೇಳೋದಕ್ಕೆ ಸಮರ್ಥರಾಗ್ತೀರಿ. ವಿದ್ಯಾರ್ಥಿಗಳೇ, ಈ ಒಂದು ಸೆಷನನ್ನು ನಾನು ಹೇಗೆ ಯೋಜಿಸಿದ್ದೀನಿ ಅಂದರೆ, ಮೊದಲಿಗೆ ನಾವು ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಬಳಸುವಂತಹ ವಿವಿಧ ರೀತಿಯ ದೃಷ್ಟಿಕೋನಗಳ ಬಗ್ಗೆ ಒಂದು ಪುನರಾವರ್ತನೆಯನ್ನು ತಿಳಿದುಕೊಳ್ತಾ ಹೋಗ್ತೀವಿ. ಅದರಲ್ಲಿ ಎಂಪರಿಸಿಸ್ಟ್ ಪರ್ಸ್ಪೆಕ್ಟಿವ್, ಹ್ಯುಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಇದರ ಬಗ್ಗೆ ಒಂದು ಈ ಸೆಷನ್ಗಳು ನಿಮ್ಗೆ ಆಲ್ರೆಡಿ ಆಗಿರೋದ್ರಿಂದ ಇದರ ಒಂದು ಪುನರಾವರ್ತನೆ ನಾವಿಲ್ಲಿ ಕಲಿತಾ ಹೋಗ್ತೇವೆ. ಮುಂದುವರೆದು ಈ ಒಂದು ಸೆಷನ್ ನಾವು ಎಂಪರಿಸಿಸ್ಟ್ ಪರ್ಸ್ಪೆಕ್ಟಿವ್ ಕಮ್ ಹ್ಯುಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಹೇಗೆ ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ಈ ಸೆಷನ್ನಲ್ಲಿ ನಾವು ಕಲಿಯುವಂತಹ ವಿಷಯಗಳ ಆಧಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ತಯಾರು ಮಾಡಿದ್ದೇನೆ. ಅದಕ್ಕೆ ನಾವು ಕೊನೆಯ ಭಾಗದಲ್ಲಿ ಉತ್ತರವನ್ನು ಕೂಡ ನೋಡ್ತಾ ಹೋಗ್ತೇವೆ. ನೋಡಿ ವಿದ್ಯಾರ್ಥಿಗಳು, ನಮಗೆಲ್ಲ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರ ಅಧ್ಯಯನವನ್ನು ಮಾಡಬೇಕಾದ್ರೆ ಕೆಲವು ದೃಷ್ಟಿಕೋನಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಉದಾಹರಣೆಗೆ ಎಂಪರಿಸಿಸ್ಟ್ ಆರ್ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಅಂದರೆ ಅನುಭವಜನ್ಯ ಅಥವಾ ವೈಜ್ಞಾನಿಕ ದೃಷ್ಟಿಕೋನ. ಎರಡನೇದು ಹ್ಯುಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಂದರೆ ಮಾನವಿಕ ದೃಷ್ಟಿಕೋನ. ಮೂರನೇದು ಎಂಪರಿಸಿಸ್ಟ್ ಕಮ್ ಹ್ಯುಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನದ ಮಿಶ್ರಣ. ಈ ರೀತಿಯಾಗಿ ನಾವು 3 ದೃಷ್ಟಿಕೋನಗಳ ಮೂಲಕ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಈಗ ನಾವು ಮೊದಲನೇದಾಗಿ ತಾವೆಲ್ಲರೂ ಕೂಡ 9ನೇ ಸೆಷನ್ನಲ್ಲಿ ಈ ಎಂಪರಿಸಿಸ್ಟ್ ಪರ್ಸ್ಪೆಕ್ಟಿವ್ ಬಗ್ಗೆ ತಿಳಿದುಕೊಂಡಿದ್ದೀರ. ಅದರ ಒಂದು ಕೆಲವು ಅಂಶಗಳನ್ನು ನಾನಿಲ್ಲಿ ನಿಮಗೆ ಪುನರಾವರ್ತನೆ ಮಾಡಲಿಕ್ಕೆ ಬಯಸ್ತಾ ಹೋಗ್ತೀನಿ. ನೋಡಿ, ಸೋಷಿಯಾಲಜಿ ಇಸ್ ಕನ್ಸರ್ನ್ಡ್ ಅಬೌಟ್ ಸ್ಟಡಿ ಆಫ್ ಮ್ಯಾನ್ ಆ್ಯಂಡ್ ಸೊಸೈಟಿ ಇನ್ ಸೈಂಟಿಫಿಕ್ ಮೆಥಡ್ಸ್. ಅಂದರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಏನಿದೆ, ಇದು ಮಾನವನ ಮತ್ತು ಸಮಾಜದ ವೈಜ್ಞಾನಿಕ ಪದ್ಧತಿಯ ಅಧ್ಯಯನದ ಬಗ್ಗೆ ಕಾಳಜಿಯನ್ನು ತೋರಿಸುತ್ತೆ. ಇದರ ಪ್ರಮುಖ ಉದ್ದೇಶವೇ ಮಾನವ ಮತ್ತು ಸಮಾಜದ ವೈಜ್ಞಾನಿಕ ಅಧ್ಯಯನವನ್ನು ಮಾಡುವಂಥದ್ದು. ಸೋಷಿಯಾಲಜಿಸ್ಟ್ ಎಂಫಸೈಸ್ ದ್ಯಾಟ್ ಸೋಷಿಯಾಲಜಿ ಈಸ್ ಎ ಪ್ಯೂರ್ ಸೈನ್ಸ್. ಇನ್ನೊಂದ್ಸರಿ ಹೇಳ್ತೇನೆ, ಸೋಷಿಯಾಲಜಿಸ್ಟ್ ಎಂಫಸೈಸ್ ದ್ಯಾಟ್ ಸೋಷಿಯಾಲಜಿ ಈಸ್ ಎ ಪ್ಯೂರ್ ಸೈನ್ಸ್. ಅಂದರೆ ಸಮಾಜಶಾಸ್ತ್ರಜ್ಞರು ಏನಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ಅಂದರೆ, ಸಮಾಜಶಾಸ್ತ್ರ ಅನ್ನುವಂಥದ್ದು ಒಂದು ಪ್ಯೂರ್ ಸೈನ್ಸ್ ಅನ್ನುವಂಥದ್ದು. ಏನು ಪ್ಯೂರ್ ಸೈನ್ಸ್ ಅಂದರೆ? ಪ್ಯೂರ್ ಸೈನ್ಸ್ ಅಂದರೆ ಯಾವ ಒಂದು ವಿಜ್ಞಾನ ಬೇರೊಂದು ವಿಜ್ಞಾನದ ಮೇಲೆ ಅವಲಂಬಿತವಾಗಿರೋದಿಲ್ಲ, ತನ್ನ ಒಂದು ಸ್ವತಂತ್ರವಾದಂತಹ ಅಸ್ತಿತ್ವ ಹೊಂದಿರುವಂಥದ್ದೇ ಪ್ಯೂರ್ ಸೈನ್ಸ್. ಈಗ ಈ ವಿಜ್ಞಾನದ ಪ್ಯೂರ್ ಸೈನ್ಸ್ ಇನ್ನೊಂದು ವಿಧ ಡಿರೈವ್ಡ್ ಸೈನ್ಸ್ ಅಂತ. ಅಂದರೆ ಒಂದು ಪ್ಯೂರ್ ಸೈನ್ಸ್, ಇನ್ನೊಂದು ಡಿರೈವ್ಡ್ ಸೈನ್ಸ್. ಡಿರೈವ್ಡ್ ಸೈನ್ಸ್ ಏನಾಗಿರುತ್ತೆ, ಪ್ಯೂರ್ ಸೈನ್ಸಿಂದ ಅದನ್ನು ನಾವು ಪಡ್ಕೊಂಡಿರ್ತೀವಿ. ಈಗ ಒಂದು ಉದಾಹರಣೆ ಹೇಳೋದಾದ್ರೆ ನಿಮಗೆ ಜೀವಶಾಸ್ತ್ರ, ತಾವೆಲ್ಲರೂ ಕೂಡ ಈ ಶಬ್ದವನ್ನು ಕೇಳಿದಿರಿ. ಜೀವಶಾಸ್ತ್ರದ ಅನ್ನುವಂಥದ್ದು ಪ್ಯೂರ್ ಸೈನ್ಸ್ ಅದು. ಆದರೆ ಅದರ ಡಿರೈವ್ಡ್ ಸೈನ್ಸ್ ಮೈಕ್ರೋಬಯಾಲಜಿ, ಸೂಕ್ಷ್ಮ ಜೀವಶಾಸ್ತ್ರ. ಅದು ಏನಾಗಿರುತ್ತೆ, ಜೀವಶಾಸ್ತ್ರದಿಂದ ಅದನ್ನು ಮುಂದುವರೆದು ಅಧ್ಯಯನ ಮಾಡಿರ್ತದೆ. ಹಾಗೆ ನಾವು ವಿಜ್ಞಾನಗಳನ್ನು ವರ್ಗೀಕರಣ ಮಾಡಬೇಕಾದ್ರೆ ಪ್ಯೂರ್ ಸೈನ್ಸ್ ಮತ್ತು ಡಿರೈವ್ಡ್ ಸೈನ್ಸ್ ಅಂತ ನೋಡ್ತಾ ಹೋಗ್ತೀವಿ.
ಇಲ್ಲಿ ಸಮಾಜಶಾಸ್ತ್ರವನ್ನ ನಾವೇನಂತ ಗುರುತಿಸ್ತಾ ಹೋಗ್ತೀವಿ, ಪ್ಯೂರ್ ಸೈನ್ಸ್. ಅಂದ್ರೆ ಇದು ತನ್ನಿಂದ ತಾನೇ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಒಂದು ವಿಜ್ಞಾನ. ಅಂದ್ರೆ ಸಮಾಜಶಾಸ್ತ್ರ ಅನ್ನುವಂತಹ ಸಮಾಜಶಾಸ್ತ್ರ ಅನ್ನುವಂಥ ವಿಷಯ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಬೇರೆ ಯಾವುದೇ ರೀತಿಯ ವಿಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಇದು ತನ್ನಿಂದ ತಾನೇ ಒಂದು ಸ್ವತಂತ್ರವಾದಂತಹ ವಿಜ್ಞಾನ ಅಂತೇಳಿ ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಬೋತ್ ಮ್ಯಾನ್ ಅಂಡ್ ಮ್ಯಾಟರ್ ಆರ್ ಪಾರ್ಟ್ ಆಫ್ ದ ನ್ಯಾಚುರಲ್ ಯೂನಿವರ್ಸ್. ನಮ್ಮ ನೈಸರ್ಗಿಕ ಪ್ರಪಂಚ ಏನಿದೆ, ಇಲ್ಲಿ ನಾವು ಮಾನವ ಮತ್ತು ವಿವಿಧ ರೀತಿಯ ವಸ್ತುಗಳನ್ನು ಇದರ ಒಂದು ಭಾಗವಾಗಿ ಗುರುತಿಸ್ತಾ ಹೋಗ್ತೀವಿ. ಬಿಹೇವಿಯರ್ ಈಸ್ ಗವರ್ನ್ ಬೈ ನ್ಯಾಚುರಲ್ ಲಾ. ಇಲ್ಲಿ ಮಾನವನ ಒಂದು ವರ್ತನೆ ಏನಿದೆ, ಆ ಬಿಹೇವಿಯರ್ ಏನಿದೆ, ಅದು ನೈಸರ್ಗಿಕವಾದಂತಹ ಕಾನೂನುಗಳಿಗೆ, ನೈಸರ್ಗಿಕವಾದಂತಹ ನಿಯಮಗಳಿಗೆ ಬದ್ಧವಾಗಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಎಲ್ಲ ಅಂಶಗಳು ನಮಗೆ ಎಂಪರಿಸಿಸ್ಟ್ ಪರ್ಸ್ಪೆಕ್ಟಿವ್ನಲ್ಲಿ ಸಿಗ್ತಾ ಹೋಗ್ತವೆ. ಅಂದರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವೇನು ಅನುಭವಜನ್ಯ ದೃಷ್ಟಿಕೋನವನ್ನು ಅಳವಡಿಸ್ಕೊಳ್ತೀವಿ, ಅದರಲ್ಲಿ ಈ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ನೋಡಿ, ಅನುಭವಜನ್ಯ ದೃಷ್ಟಿಕೋನದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಹೇಳುವಂತಹದ್ದು, ಅದನ್ನು ಯಾರು ಪ್ರತಿಪಾದನೆ ಹೆಚ್ಚಾಗಿ ಮಾಡ್ತಾರೆ ಅಂದರೆ ಇಮಿಲಿ ಡರ್ಕೀಮ್, ಲುಂಡ್ಬರ್ಗ್, ಟಾಲ್ಕಟ್ ಪಾರ್ಸನ್, ಕಿಂಗ್ಸ್ಲೆ ಡೇವಿಸ್ ಮತ್ತು ರಾಬರ್ಟ್ ಕೆ ಮಾರ್ಟನ್. ಇವರೆಲ್ಲರೂ ಕೂಡ ಅನುಭವಜನ್ಯ ದೃಷ್ಟಿಕೋನವನ್ನು ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಬಳಸ್ಕೊಳ್ಳಿಕ್ಕೆ ಪ್ರತಿಪಾದಿಸ್ತಾ ಹೋಗ್ತಾರೆ. ಈಗ ನಾವು ಇನ್ನೊಂದು ದೃಷ್ಟಿಕೋನದ ಬಗ್ಗೆ ಕೆಲವು ಪುನರಾವರ್ತನೆ ಮಾಡ್ತಾ ಹೋಗೋಣ. ಅದು ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್. ಈ ಒಂದು ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಥವಾ ಮಾನವಿಕ ದೃಷ್ಟಿಕೋನದ ಬಗ್ಗೆ ತಾವೆಲ್ಲರೂ ಕೂಡ 10ನೇ ಸೆಷನ್ನಲ್ಲಿ ತಿಳಿದುಕೊಂಡಿದ್ದೀರ. ಅದನ್ನು ಈ ನಮ್ಮ ಮುಂದಿನ ವಿಷಯ ಏನಿದೆ ಅದನ್ನು ಕಲಿಯೋಕ್ಕೂ ಮೊದಲು ಈ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ವಿಷಯದ ಬಗ್ಗೆ ಒಂದು ಪುನರಾವರ್ತನೆ ನಾವಿಲ್ಲಿ ಮಾಡ್ತಾ ಹೋಗೋಣ. ಸೋಷಿಯಾಲಜಿಸ್ಟ್ ಕನ್ಸರ್ನ್ಡ್ ಅಬೌಟ್ ಹ್ಯೂಮನ್ ವೆಲ್ಫೇರ್ ವ್ಯಾಲ್ಯೂಸ್ ಆ್ಯಂಡ್ ಕಂಡಕ್ಟ್. ನೋಡಿ, ಮಾನವಜನ್ಯ ದೃಷ್ಟಿಕೋನದಲ್ಲಿ ನಾವೇನು ಗಮನಿಸ್ತೀವಿ ಅಂದರೆ, ಸಮಾಜಶಾಸ್ತ್ರಜ್ಞರು ಇಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಅಂದರೆ ಮಾನವ ಕಲ್ಯಾಣದ ಬಗ್ಗೆ, ಹ್ಯೂಮನ್ ವೆಲ್ಫೇರ್ ಮತ್ತು ವ್ಯಾಲ್ಯೂಸ್. ಸೋಷಿಯಾಲಜಿಸ್ಟ್ಸ್ ಆರ್ ಮೋಸ್ಟ್ ಕನ್ಸರ್ನ್ಡ್ ಅಬೌಟ್ ದ ವ್ಯಾಲ್ಯೂಸ್ ಆಫ್ ದ ಹ್ಯೂಮನ್. ಅಂದರೆ ಮಾನವ ಮೌಲ್ಯಗಳಿಗೆ ಇಲ್ಲಿ ಹೆಚ್ಚು ಗಮನವನ್ನು ಕೊಡೋದು ನೋಡ್ತೀವಿ. ಆ್ಯಂಡ್ ದ ಕಂಡಕ್ಟ್ ಆಫ್ ಹ್ಯೂಮನ್ಸ್, ಮಾನವರ ವರ್ತನೆ, ಸಮಾಜದಲ್ಲಿ ಮಾನವರ ವರ್ತನೆ ಏನಿದೆ, ಈ ಒಂದು ಆಧಾರ ಅಂಶದಲ್ಲಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಯಾವುದರಲ್ಲಿ? ಮಾನವಿಕ ದೃಷ್ಟಿಕೋನದಲ್ಲಿ. ಆಲ್ ಪೀಪಲ್ ಹ್ಯಾವ್ ಸಿಮಿಲರ್ ನೀಡ್ಸ್, ಸಿಮಿಲಾರಿಟೀಸ್ ಬಿಟ್ವೀನ್ ಆಲ್ ಹ್ಯೂಮನ್ ರೇಸ್ ರಾದರ್ ದ್ಯಾನ್ ಡಿಫರೆನ್ಸಸ್. ಅಂದರೆ ಮಾನವಿಕ ದೃಷ್ಟಿಕೋನದ ಮುಖಾಂತರ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಗಮನಿಸ್ತಾ ಹೋಗ್ತೀವಿ. ಅಂದರೆ ಸಮಾಜದಲ್ಲಿರುವಂತಹ ಅಥವಾ ಪ್ರಪಂಚದಲ್ಲಿರುವಂತಹ ಎಲ್ಲ ಮಾನವರು ಕೂಡ ಸಮಾನವಾದ ಬೇಡಿಕೆಗಳನ್ನು, ಸಮಾನವಾದ ಅವಶ್ಯಕತೆಗಳನ್ನು ಅವರು ಹೊಂದಿರೋದಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಅವರ ಮಧ್ಯೆ ಒಂದು ಹೋಲಿಕೆ ಕಂಡು ಬರ್ತಾ ಹೋಗುತ್ತೆ. ಸಮಾಜದಲ್ಲಿರುವಂತಹ ಅಥವಾ ಪ್ರಪಂಚದಲ್ಲಿರುವಂತಹ ಮಾನವರ ಬಗ್ಗೆ ನಾವು ನೋಡಿದಾಗ, ಮನುಷ್ಯನ ಬಗ್ಗೆ ನೋಡಿದಾಗ ಅವರಲ್ಲಿ ಅವರ ಬೇಡಿಕೆಗಳು ಒಂದು ಹೋಲಿಕೆಯನ್ನು ಹೊಂದಿರೋದು ಕಂಡು ಬರುತ್ತೆ. ಆದರೆ ಅವರ ಬೇಡಿಕೆಗಳ ಮಧ್ಯೆ ವ್ಯತ್ಯಾಸ ಕೂಡ ಇದೆ, ಆದರೆ ಹೆಚ್ಚು ನಮಗೆ ಕಂಡು ಬರುವಂತಹದ್ದು ಹೋಲಿಕೆ. ಸೊ ದಟ್ಸ್ ವೈ ವಿ ಕಾಲ್ ಆಲ್ ಪೀಪಲ್ ಹ್ಯಾವ್ ಸಿಮಿಲರ್ ನೀಡ್ಸ್, ಸಿಮಿಲಾರಿಟೀಸ್ ಬಿಟ್ವೀನ್ ಆಲ್ ಹ್ಯೂಮನ್ ರೇಸ್ ರಾದರ್ ದ್ಯಾನ್ ಡಿಫರೆನ್ಸಸ್. ನೋಡಿ, ಮುಂದೆ ಅಪ್ರೋಚ್ ಬಿಲೀವ್ಸ್ ಹ್ಯೂಮನ್ ರಿಲೇಶನ್ಶಿಪ್ಸ್. ಯಾವ ಅಪ್ರೋಚ್? ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಪ್ರೋಚ್. ಯಾವಾಗ ನಾವು ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಮಾನವಿಕ ದೃಷ್ಟಿಕೋನವನ್ನು ಅಳವಡಿಸ್ಕೊಳ್ತೀವಿ, ಅದು ಮಾನವರ ಸಂಬಂಧಗಳ ಬಗ್ಗೆ ಹೆಚ್ಚು ನಂಬಿಕೆಯನ್ನು ಹೊಂದಿರುತ್ತೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಹೊಂದಿರುವಂತಹ ಮಾನವಿಕ ಸಂಬಂಧ ಏನಿದೆ, ಮನುಷ್ಯತ್ವದ ಸಂಬಂಧಗಳೇನಿದೆ, ಹ್ಯೂಮನ್ ರಿಲೇಶನ್ಶಿಪ್, ಅದು ಅತ್ಯಂತ ಹೆಚ್ಚು ನಂಬಿಕೆಗೆ ಆಧಾರವಾಗಿರುವಂತಹ ಒಂದು ಅಪ್ರೋಚ್ ಅನ್ನು ಇದು ನಾವಿಲ್ಲಿ ಗಮನಿಸ್ಬೋದು. ಇಂಟರಾಕ್ಷನ್ಸ್ ಆರ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್. ಅಂದರೆ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಈ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಮುಖಾಂತರ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಯಾವುದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ? ಇಂಟರಾಕ್ಷನ್ಸ್ ಆರ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್. ಅಂದರೆ ಮಾನವರ ನಡುವಿನ ಅಂತರಕ್ರಿಯೆಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇಲ್ಲಿ ಕೊಡ್ತಾ ಹೋಗ್ತೇವೆ. ಈ ಒಂದು ಮಾನವಿಕ ದೃಷ್ಟಿಕೋನದ ಮುಖ್ಯ ಪ್ರತಿಪಾದಕರು ಯಾರಪ್ಪ ಅಂದರೆ C.W. ಮಿಲ್ಸ್, ಆಲ್ಫ್ರೆಡ್ ಮ್ಯಾಕ್ಲನ್ ಲೀ,
ಪೀಟರ್ ಬರ್ಗರ್, ರಾಬರ್ಟ್ ನಿಸ್ಬಟ್ ಮತ್ತು ಇನ್ನು ಅನೇಕ ಸಮಾಜಶಾಸ್ತ್ರಜ್ಞರು ಈ ಒಂದು ಮಾನವಿಕ ದೃಷ್ಟಿಕೋನವನ್ನು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರೋದು ಮತ್ತು ಅದರ ಪ್ರತಿಪಾದನೆಯನ್ನು ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಈಗ ನಾವು ಒಂದು ಮುಖ್ಯವಾದ ಈ ಒಂದು ಸೆಷನ್ನ ಮುಖ್ಯ ವಿಷಯವಾದಂತಹ ಎಂಪರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅನುಭವಜನ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ, ಅನುಭವಜನ್ಯ ದೃಷ್ಟಿಕೋನದ ಬಗ್ಗೆ ತಿಳ್ಕೊಂಡ್ವಿ, ಹಾಗೆಯೇ ಮಾನವಿಕ ದೃಷ್ಟಿಕೋನದ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇವೆರಡೂ ಕೂಡ ಪ್ರತ್ಯೇಕವಾದಂತಹ ಒಂದು ದೃಷ್ಟಿಕೋನಗಳು, ತಮ್ಮದೇ ಆದಂತಹ ಸ್ವತಂತ್ರವಾಗಿ ತಮ್ಮದೇ ಆದ ವಿಭಾಗೀಯವಾದಂತಹ ದೃಷ್ಟಿಕೋನಗಳು. ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಈ ಎರಡೂ ದೃಷ್ಟಿಕೋನಗಳನ್ನು ಅದರ ಪ್ರತ್ಯೇಕವಾಗಿ ಬಳಕೆ ಮಾಡ್ಕೊಳ್ಳೋದಿಲ್ಲಿ ಕಂಡು ಬರ್ತಾ ಹೋಗುತ್ತೆ. ಆದರೆ ಈ ಮೂರನೇ ಒಂದು ವಿಧಾನದಲ್ಲಿ ನಾವೇನು ಗಮನಿಸ್ತೀವಿ ಅಂದರೆ, ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಎರಡೂ ದೃಷ್ಟಿಕೋನಗಳನ್ನು, ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನಗಳನ್ನು ಸಮ್ಮಿಶ್ರಣ ಮಾಡಿ ಎರಡನ್ನೂ ಒಂದುಗೂಡಿಸಿ ಅದರ ಆಧಾರದಲ್ಲಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದಿಲ್ಲಿ ನೋಡ್ತಾ ಹೋಗ್ತೀವಿ. ಯಾಕಂದರೆ ಸಾಧಾರಣವಾಗಿ ನಾವು ನೋಡಿದಾಗ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಏನು ದೃಷ್ಟಿಕೋನವನ್ನು ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಹೆಚ್ಚು ಸ್ಪಷ್ಟನೆ ಇರಲ್ಲ. ಅದು ನಾವು ಅನುಭವಜನ್ಯ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವೋ ಅಥವಾ ಮಾನವಿಕ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವೋ ಅಂತ ನಾವು ಗುರುತಿಸೋಕೆ ಸ್ಪಷ್ಟವಾಗಿ ಅಥವಾ ನಿಖರವಾಗಿ ಗುರುತಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ನಾವೇನು ಮಾಡ್ತೀವಿ, ಎಂಪರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಇದು ಎರಡೂ ದೃಷ್ಟಿಕೋನಗಳ ಒಂದು ಸಮ್ಮಿಶ್ರಣ. ಇಟ್ ಈಸ್ ಎ ಬ್ಲೆಂಡೆಡ್ ಪರ್ಸ್ಪೆಕ್ಟಿವ್. ಇಟ್ ಇಸ್ ಮಿಕ್ಸ್ಚರ್ ಆಫ್ ಎಂಪರಿಸಿಸ್ಟ್ ಆ್ಯಂಡ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್. ಇಲ್ಲಿ ಏನಾಗುತ್ತೆ, ಬೋತ್ ದ ಪರ್ಸ್ಪೆಕ್ಟಿವ್ಸ್ ಆರ್ ಅಪ್ಲೈಡ್ ಕಂಬೈನ್ಡ್ಲಿ ಇನ್ ಎ ಅಪ್ರೋಪ್ರಿಯೇಟ್ ಮ್ಯಾನರ್. ಸಂದರ್ಭ ಸಮಯಕ್ಕೆ ಅನುಸಾರವಾಗಿ ನಾವು ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಇವೆರಡನ್ನೂ ಕೂಡ ಸಮ್ಮಿಶ್ರಣ ಮಾಡಿ, ಎರಡೂ ದೃಷ್ಟಿಕೋನಗಳನ್ನು ಸಮ್ಮಿಶ್ರಣ ಮಾಡಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂತಹದ್ದು ಈ ಒಂದು ದೃಷ್ಟಿಕೋನದಲ್ಲಿ ಅನುಭವಜನ್ಯ ಮಾನವಿಕ ದೃಷ್ಟಿಕೋನ, ಈ ಸಮ್ಮಿಶ್ರಣದ ದೃಷ್ಟಿಕೋನದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಕಾಮನ್ ಸೆನ್ಸ್ ಅಪ್ರೋಚ್. ಯಾಕಂದ್ರೆ ನೋಡಿ, ಅನುಭವಜನ್ಯ ದೃಷ್ಟಿಕೋನದಲ್ಲಿ ಎಂಪರಿಸಿಸ್ಟ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಹೆಚ್ಚಾಗಿ ವೈಜ್ಞಾನಿಕ ವಿಧಾನದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಹೋಗ್ತೀವಿ. ಹಾಗೆ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ವಿಚಾರ ಬಂದಾಗ ಅಲ್ಲಿ ನಾವು ಮಾನವ ಕಲ್ಯಾಣದ ಬಗ್ಗೆ, ಮಾನವನ ಮೌಲ್ಯಗಳ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಈ ಒಂದು ದೃಷ್ಟಿಕೋನದಲ್ಲಿ ಎಂಪರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಕಾಮನ್ ಸೆನ್ಸ್ ಅಪ್ರೋಚನ್ನು ಗಮನಿಸ್ತೀವಿ. ಸಾಮಾನ್ಯ ಜ್ಞಾನವನ್ನು, ಒಂದು ವಿಷಯವನ್ನು ತಿಳಿದುಕೊಳ್ಬೇಕಾದ್ರೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಯಾವುದು ಕೊಡಬೇಕು, ಸಾಮಾನ್ಯ ಪರಿಜ್ಞಾನಕ್ಕೆ, ಕಾಮನ್ ಸೆನ್ಸ್ಗೆ ನಾವು ಹೆಚ್ಚಿನ ಪರಿಜ್ಞಾನವನ್ನು ಕೊಟ್ಟು ಸಮಾಜಶಾಸ್ತ್ರವನ್ನು ಇಲ್ಲಿ ಅಧ್ಯಯನ ಮಾಡೋದು ನೋಡ್ಬೋದು. ದ ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಪ್ರೋಚ್. ಈ ಎಂಪರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಏನಿದೆ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಎಕ್ಸ್ಪೀರಿಯನ್ಸ್. ಅಂದರೆ ರ್ಯಾಷನಲ್ ಅಂದರೆ ಅದರ ಒಂದು ಲಾಜಿಕ್ ಆಗಿ ಯೋಚನೆ ಮಾಡುವಂತಹದ್ದು, ಎಕ್ಸ್ಪೀರಿಯನ್ಸ್ ಇಂದ ಅನುಭವದ ಆಧಾರದಲ್ಲಿ ಯೋಚನೆ ಮಾಡುವಂಥದ್ದು. ಇವೆರಡನ್ನ ಯೋಚಿಸುವಂಥದ್ದು ಮತ್ತು ಅನುಭವ, ಇವೆರಡನ್ನ ನಾವು ಮಿಶ್ರಣ ಮಾಡಿ, ಕಂಬೈನ್ ಮಾಡಿ ಈ ಅಪ್ರೋಚನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ದ ಕಾಮನ್ ಸೆನ್ಸ್ ಈಸ್ ಮೋರ್ ರಿಲೆವೆಂಟ್. ಈ ಒಂದು ದೃಷ್ಟಿಕೋನದಲ್ಲಿ ಕಾಮನ್ ಸೆನ್ಸ್ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ, ಬಹಳ ಸಂಬಂಧಿತವಾದಂತಹ ಅಂಶವಾಗಿರುತ್ತೆ. ಹಾಗೆಯೇ ಎಂಪರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಏನಿದೆ, ಇಟ್ ಈಸ್ ಎ ಮಿಡಲ್ ಪಾತ್, ಅಂದರೆ ಮಧ್ಯಮ ಮಾರ್ಗ. ಅಂದರೆ ಎರಡೂ ಮಾರ್ಗ ಅಲ್ಲ, ಎಡನೂ ಅಲ್ಲ ಬಲನೂ ಅಲ್ಲ, ಇದು ಮಧ್ಯಮ ಮಾರ್ಗ. ಇದು ಪ್ಯೂರ್ ಆಗಿ ಎಂಪರಿಸಿಸ್ಟ್ ಪರ್ಸ್ಪೆಕ್ಟಿವ್ ಮಾರ್ಗನೂ ಅಲ್ಲ, ಅಥವಾ ಪ್ಯೂರ್ ಆಗಿ ಅಥವಾ ಪ್ರತ್ಯೇಕವಾಗಿ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಮಾರ್ಗ ಕೂಡ ಅಲ್ಲ. ಇದು ಏನಾಗಿರುತ್ತೆ, ಈ ಮೂರನೇ ಒಂದು ವಿಧಾನದಲ್ಲಿ ನಾವು ಅನುಭವಜನ್ಯ ಮತ್ತು ಮಾನವಿಕ ಎರಡೂ ದೃಷ್ಟಿಕೋನಗಳನ್ನು ಇಲ್ಲಿ ಮಿಶ್ರಣ ಮಾಡಿರುವಂತಹ ಮಧ್ಯಮ ಮಾರ್ಗವನ್ನು ನಾವು ಆಯ್ಕೆ ಮಾಡ್ತೀವಿ. ಇಟ್ ಈಸ್ ನಾಟ್ ಒಬ್ಯುಯೇಟೆಡ್ ಟುವರ್ಡ್ಸ್ ಎನಿ ಇಂಡಿಪೆಂಡೆಂಟ್ ಪರ್ಸ್ಪೆಕ್ಟಿವ್. ನಮಗೆಲ್ಲ ಗೊತ್ತು, ಇಂಡಿಪೆಂಡೆಂಟ್ ಪರ್ಸ್ಪೆಕ್ಟಿವ್ಸ್ ಯಾವ್ದ್ಯಾವುದು, ಸ್ವತಂತ್ರವಾದ ದೃಷ್ಟಿಕೋನಗಳು ಯಾವುದು. ಒಂದು ಎಂಪರಿಸಿಸ್ಟ್ ಪರ್ಸ್ಪೆಕ್ಟಿವ್ ಅಂದರೆ ಅನುಭವಜನ್ಯ ದೃಷ್ಟಿಕೋನ, ಇನ್ನೊಂದು ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಂದರೆ ಮಾನವಿಕ ದೃಷ್ಟಿಕೋನ. ಇಲ್ಲಿ ನಾವೇನು ಎಂಪರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ನ ಅಧ್ಯಯನ ಗಮನಕ್ಕೆ ತೆಗೆದುಕೊಳ್ತಾ ಹೋಗ್ತೀವಿ ಅಥವಾ ಇದನ್ನು ಬಳಕೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಈ ಒಂದು ಅಪ್ರೋಚಲ್ಲಿ ನಮಗೆ ಏನಾಗುತ್ತೆ,
ಅದು ಎರಡಕ್ಕೂ ಕೂಡ ಒಂದೇ ಕಡೆ ಹೆಚ್ಚಿನ ಒಲವನ್ನು ಹೊಂದಿರೋದು ಕಂಡು ಬರಲ್ಲ. ಅಂದ್ರೆ ಎಂಪ್ರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅನ್ನುವಂಥದ್ದು ಸಂಪೂರ್ಣ ಎಂಪ್ರಿಸಿಸ್ಟ್ ಕಡೆಗೋ ಅಥವಾ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಕಡೆಗೋ ಹೆಚ್ಚಿನ ಒಲವು ಹೊಂದಿರೋದು ಇಲ್ಲಿ ನಮಗೆ ಗಮನಕ್ಕೆ ಬರಲ್ಲ. ಇಟ್ ಈಸ್ ಎ ಅಪ್ರೋಪ್ರಿಯೇಟ್ ಬ್ಲೆಂಡ್ ಆಫ್ ಬೋತ್ ದ ಪರ್ಸ್ಪೆಕ್ಟಿವ್ಸ್. ಮೊದಲೇ ತಿಳಿಸಿದ ಹಾಗೆ ಇವೆರಡನ್ನು ಕೂಡ ಒಂದು ಸೂಕ್ತವಾದಂಥ ರೀತಿಯಲ್ಲಿ ಎಂಪ್ರಿಸಿಸ್ಟ್ ಮತ್ತೆ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಎರಡನ್ನೂ ಕೂಡ ಸೂಕ್ತವಾದ ರೀತಿಯಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ ಇಲ್ಲಿ ಮಿಶ್ರಣ ಮಾಡಿಕೊಂಡು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರವನ್ನ ನಾವು ಅತ್ಯಂತ ವೈಜ್ಞಾನಿಕವಾಗಿ ಕೂಡ ಅಧ್ಯಯನ ಮಾಡ್ಬೋದು ಅಥವಾ ನಮ್ಮ ಅನುಭವದ ಆಧಾರದಲ್ಲಿ ಸಮಾಜದಲ್ಲಿ ಕಂಡುಬರುವಂತಹ ಮಾನವಿಕ ಅಂಶಗಳ ಆಧಾರದಲ್ಲಿ ಕೂಡ ಅಧ್ಯಯನ ಮಾಡ್ಬೋದು. ಎರಡೂ ಕೂಡ ದೃಷ್ಟಿಕೋನಗಳು ನಾವು ಗಮನಿಸ್ಬೋದು. ಆದರೆ ಹೆಚ್ಚು ಸಮರ್ಥವಾಗಿ, ಅರ್ಥಪೂರ್ಣವಾಗಿ ಮತ್ತು ಕಾರ್ಯಬದ್ಧವಾಗಿ ನಾವು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಏನಿದೆ ಅತ್ಯಂತ ಹೆಚ್ಚು ಮಹತ್ವವನ್ನ ಹೊಂದಿರುವಂತಹದ್ದು ನಾವಿಲ್ಲಿ ಇಟ್ ಈಸ್ ಮೋರ್ ಪ್ರೊಡಕ್ಟಿವ್. ಯಾವುದು ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಏನಿದೆ ಇದು ಹೆಚ್ಚು ಕಾರ್ಯಸಿದ್ಧವಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಈಗ ಈ ಒಂದು ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ನ ಮುಖ್ಯ ಪ್ರತಿಪಾದಕರು ಯಾರಪ್ಪ? ಇದನ್ನ ಯಾರು ಹೆಚ್ಚು ಇದರ ಬಗ್ಗೆ ಒಲವನ್ನು ಕೊಟ್ಟು ಇದನ್ನು ಪ್ರತಿಪಾದನೆ ಮಾಡಿದವರು ಅಂದ್ರೆ ಮೊದಲು ನಾವು ಗಮನಿಸುವಂಥದ್ದು ಫ್ರಾನ್ಸಿಸ್ ಬೇಕನ್ ಅನ್ನುವಂಥವ್ರು, ಹಾಗೆ ಇನ್ನೊಬ್ರು ಇಮ್ಯಾನ್ಯುಯಲ್ ಕಾಂಟ್. ಇವರಿಬ್ರು ಕೂಡ ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನವನ್ನ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದರ ಒಂದು ಲಾಭದ ಉದ್ದೇಶದಿಂದ ಸಮಾಜಶಾಸ್ತ್ರವನ್ನ ಸಮರ್ಥವಾಗಿ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ಅದನ್ನ ಸಂಪೂರ್ಣ ನಾವು ಬಳಸ್ಕೊಬೇಕಂದಾಗ ನಮಗೆ ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಬಹಳ ಸೂಕ್ತವಾದಂತಹ ವಿಧಾನ ಅಂತೇಳಿ ಫ್ರಾನ್ಸಿಸ್ ಬೇಕನ್ ಮತ್ತು ಇಮ್ಯಾನ್ಯುಯಲ್ ಕ್ಯಾಂಟ್ ಅವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳು, ಈಗ ಇಲ್ಲಿ ತನಕ ನಾವೇನು ವಿಷಯವನ್ನು ಅಧ್ಯಯನ ಮಾಡಿದ್ವಿ ಇದರ ಆಧಾರದಲ್ಲಿ ಕೆಲವು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಪ್ರಶ್ನೆ, ಮೇನ್ ಅಡರೆಂಟ್ಸ್ ಆಫ್ ಎಂಪಿರಿಸಿಸ್ಟ್ ಪರ್ಸ್ಪೆಕ್ಟಿವ್ ಆರ್. ಯಾರ್ಯಾರು ಮುಖ್ಯವಾಗಿ ಈ ಕೆಳಗಿನ ಯಾರ್ಯಾರು ಮುಖ್ಯವಾಗಿ ಎಂಪಿರಿಸಿಸ್ಟ್ ಪರ್ಸ್ಪೆಕ್ಟಿವ್ ಅನ್ನ ಪ್ರತಿಪಾದಕರಾಗಿ ನಾವು ಗಮನಿಸ್ತೀವಿ? ಎಮಿಲಿ ಡರ್ಕೀಮ್, ಕಾರ್ಲ್ ಮಾರ್ಕ್ಸ್, C.H. ಕೋಲೆ, ನನ್ ಆಫ್ ದರ್. ಕರೆಕ್ಟ್, ಸರಿ. ನೀವೆಲ್ಲ ತಿಳಿದಿರೋ ಹಾಗೆ ಇದು ಎಮಿಲಿ ಡರ್ಕೀಮ್. ಇವರು ಎಂಪಿರಿಸಿಸ್ಟ್ ಪರ್ಸ್ಪೆಕ್ಟಿವ್ ನ ಮುಖ್ಯ ಪ್ರತಿಪಾದಕರನ್ನಾಗಿಲ್ಲಿ ಗಮನಿಸ್ತೀವಿ. ಎರಡನೇ ಪ್ರಶ್ನೆ, ಒನ್ ಆಫ್ ದ ಮೇನ್ ಅಡ್ವೊಕೇಟ್ ಆಫ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಈಸ್. ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ನ ಬಹಳ ಮುಖ್ಯವಾದಂತಹ ಪ್ರತಿಪಾದಕರು, ಮಾನವಿಕ ದೃಷ್ಟಿಕೋನದ ಮುಖ್ಯ ಪ್ರತಿಪಾದಕರು ಯಾರು? ಆಗಸ್ಟ್ ಕಾಂಟ್, C.W. ಮಿಲ್ಸ್, ಕಾರ್ಲ್ ಮಾರ್ಕ್ಸ್, ಯಾರು ಅಲ್ಲ? ಸರಿ, ಇದರ ಉತ್ತರ ಬಿ, C.W. ಮಿಲ್ಸ್. ಇವರು ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಥವಾ ಮಾನವಿಕ ದೃಷ್ಟಿಕೋನದ ಮುಖ್ಯ ಪ್ರತಿಪಾದಕರಾಗಿರೋದು ನಾವಿಲ್ಲಿ ಗಮನಿಸಬಹುದು. ಮೂರನೇ ಪ್ರಶ್ನೆ, ಒನ್ ಆಫ್ ದ ಮೇನ್ ಅಡ್ವೊಕೇಟ್ ಆಫ್ ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಈಸ್. ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನ, ಈ ಸಮ್ಮಿಶ್ರಣ ದೃಷ್ಟಿಕೋನ ಏನಿದೆ ಇದರ ಮುಖ್ಯ ಪ್ರತಿಪಾದಕರು ಯಾರು? ಇಮ್ಯಾನ್ಯುಯಲ್ ಕ್ಯಾಂಟ್, ಫ್ರಾನ್ಸಿಸ್ ಬೇಕನ್, ಕಾರ್ಲ್ ಮಾರ್ಕ್ಸ್ ಅಥವಾ ಬೋತ್ ಎ ಅಂಡ್ ಬಿ? ಇಮ್ಯಾನ್ಯುಯಲ್ ಕ್ಯಾಂಟ್ ಮತ್ತು ಫ್ರಾನ್ಸಿಸ್ ಬೇಕನ್. ಸರಿಯಾದಂತ ಉತ್ತರ ಬೋತ್ ಎ ಅಂಡ್ ಬಿ, ಅಂದ್ರೆ ಇಮ್ಯಾನ್ಯುಯಲ್ ಕ್ಯಾಂಟ್ ಮತ್ತು ಫ್ರಾನ್ಸಿಸ್ ಬೇಕನ್ ಇವರಿಬ್ರು ಕೂಡ ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ನ ಮುಖ್ಯ ಪ್ರತಿಪಾದಕರನ್ನಾಗಿ ಗಮನಿಸ್ತಾ ಹೋಗ್ತೀವಿ. ನಾಲ್ಕನೇ ಪ್ರಶ್ನೆ, ಸೋಶಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಇನ್ವಾಲ್ವ್ಸ್ ದ ಇನ್ವೆಸ್ಟಿಗೇಷನ್ ಆಫ್ ಪ್ರಾಬ್ಲಮ್ ಆನ್ ಮೈಕ್ರೋ ಲೆವೆಲ್ಸ್, ಮ್ಯಾಕ್ರೋ ಲೆವೆಲ್ಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಅಬವ್. ಸರಿ ಉತ್ತರ ಏನಂದ್ರೆ, ಈ ಸೋಶಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಏನಿದೆ ಇದು ಯಾವುದೇ ಒಂದು ಸಮಸ್ಯೆಯನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಅದರ ಬಗ್ಗೆ ಒಂದು ತನಿಖೆಯನ್ನು ಮಾಡುವಂತಹ, ಅದರ ಮೂಲವನ್ನ ಹುಡುಕುವಂತಹ ಸಂದರ್ಭದಲ್ಲಿ ಎರಡೂ ಹಂತವನ್ನು ನಾವಿಲ್ಲಿ ಗಮನಿಸಬಹುದು, ಮೈಕ್ರೋ ಲೆವೆಲ್ ಮತ್ತು ಮ್ಯಾಕ್ರೋ ಲೆವೆಲ್. ಹಾಗಾಗಿ ಇವೆರಡೂ ಕೂಡ ಸರಿಯಾದಂತಹ ಉತ್ತರ. ಅಂತಿಮವಾದಂತಹ ಪ್ರಶ್ನೆ, ಮೇನ್ ಫೋಕಸ್ ಆಫ್ ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಈಸ್. ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನದ ಬಹಳ ಮುಖ್ಯ ಗಮನ ಯಾವುದ್ರ ಬಗ್ಗೆ ಇರುತ್ತೆ? ಎಂಪಿರಿಕಲ್ ವೇ, ಹ್ಯೂಮನಿಸ್ಟಿಕ್ ವೇ, ಬ್ಲೆಂಡ್ ಆಫ್ ಎಂಪಿರಿಸಿಸ್ಟ್ ಅಂಡ್ ಹ್ಯೂಮನಿಸ್ಟಿಕ್ ವೇ, ಅಥವಾ ಯಾವುದು ಅಲ್ಲ? ಸರಿಯಾದಂಥ ಉತ್ತರ ಬ್ಲೆಂಡ್ ಆಫ್ ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ವೇ. ಅಂದ್ರೆ ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನದ ಮುಖ್ಯ ಒಂದು ಗಮನ ಯಾವ ಕಡೆ ಇರುತ್ತೆ ಅಂದ್ರೆ ಇವೆರಡರ ಒಂದು ಸೂಕ್ತವಾದ ರೀತಿಯಲ್ಲಿ ಸಮ್ಮಿಶ್ರಣವನ್ನು ಮಾಡಿಕೊಂಡು
ಬ್ಲೆಂಡ್ ಮಾಡಿಕೊಂಡು ನಾವು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಇದನ್ನು ಬಳಕೆ ಮಾಡೋದಲ್ಲಿರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಕೂಡ ತಾವು ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಅನ್ನ ಹೇಗೆ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ, ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ, ಅಥವಾ ಹೌ ದ ಪರ್ಸ್ಪೆಕ್ಟಿವ್ ಆಫ್ ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಈಸ್ ಅಪ್ಲೈಡ್ ಇನ್ ಸೋಷಿಯಾಲಜಿಕಲ್ ಸ್ಟಡೀಸ್ ಅಂತ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. ಈ ಒಂದು ವಿಷಯದ ಬಗ್ಗೆ ತಮಗಿನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ಕೆಲವು ಸೋರ್ಸ್ ಮುಖಾಂತರ ನಾವು ಪಡಿಬಹುದು. ಮೊದಲನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿಕಿಪೀಡಿಯಾ, ಈ ಒಂದು ವೆಬ್ಸೈಟಲ್ಲಿ ತಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹಾಗೆ ಪೀಟರ್ ಎಲ್ ಬರ್ಗರ್ ಬರೆದಿರುವಂತಹ ಇನ್ವಿಟೇಷನ್ ಟು ಸೋಷಿಯಾಲಜಿ ಎ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್, ಇದರಲ್ಲಿ ಕೂಡ ಈ ಎಂಪಿರಿಸಿಸ್ಟ್ ಕಮ್ ಹ್ಯೂಮನಿಸ್ಟಿಕ್ ಪರ್ಸ್ಪೆಕ್ಟಿವ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಸೋಷಿಯಾಲಜಿ ಬೇಸಿಕ್ ಕಾನ್ಸೆಪ್ಟ್, HK ರಾವತ್ ಇವರು ಬರೆದಿರುವಂತಹ ಸೋಷಿಯಾಲಜಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಬಹುದು ನಾವು. ಹಾಗೆ ಇನ್ನೊಂದು ಚನ್ನಶಂಕರ್ ಅವರು ಬರೆದಿರುವಂತಹ ಇಂಟ್ರೊಡಕ್ಷನ್ ಟು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಸೋಷಿಯಾಲಜಿ, ಇದರಲ್ಲಿ ನಾವು ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನದ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಬಹುದು. ಇಲ್ಲಿವರೆಗೂ ತಾವು ಈ 11ನೇ ಸೆಷನ್ನ ಅನುಭವಜನ್ಯ ಮತ್ತು ಮಾನವಿಕ ದೃಷ್ಟಿಕೋನವನ್ನು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು, ಅದನ್ನು ಹೇಗೆ ಅಳವಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ವಿಷಯವನ್ನು ತಿಳ್ಕೊಂಡ್ರಿ. ತಾವೆಲ್ಲರೂ ಆಸಕ್ತರಾಗಿ ಈ ವಿಷಯವನ್ನು ಕೇಳಿದಕ್ಕೆ ತಮಗೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.